ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಬಾನಂಡ ಕುಟುಂಬದಲ್ಲಿ ಈ ಬಾರಿ ಒಂದು ದಾಖಲೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಕ್ರೀಡೋತ್ಸವದಲ್ಲಿ. ಆರಂಭ 2014ನೇ ಇಸ್ವಿಯಲ್ಲಿ ಅಮ್ಮಕಡವ ಸಮಾಜದ ವತಿಯಿಂದ, ಆಗ ನಾನು ಅಖಿಲ ಅಮ್ಮಕಡವ ಸಮಾಜದ ಅಧ್ಯಕ್ಷನಾಗಿದ್ದೆ. ಸರ್, ಈ ಬಾರಿ 12ನೇ ವರ್ಷ ಎಷ್ಟು ಸುಂದರವಾಗಿ ಮೂಡಿ ಬಂತು. ಅಖಿಲ ಅಮ್ಮಕಡವ ಸಮಾಜನೇ ನಡೆಸುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಅಷ್ಟೊತ್ತಿಗೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರು. ಸರ್, ಈ ಕ್ಷೇತ್ರ ಶಾಸಕರೊಟ್ಟಿಗೆ ಭಾರಿ ಆತ್ಮೀಯತೆ ಇದೆ. ಸರ್, ನಿಮಗೆ ಸರ್ಕಾರದ ವತಿಯಿಂದ ಒಂದು ವಿಶೇಷ ಅನುದಾನ ಕೂಡ ಬಂದಿದೆ. ಅವರ ವಿಶೇಷ ಪ್ರಯತ್ನದಿಂದ 20 ಲಕ್ಷ ಅನುದಾನ ಬಂದಿದೆ. ಒಟ್ಟು ಅವರು ಶಾಸಕರಾಗಿ ಬಂದ ಮೇಲೆ 25 ಲಕ್ಷ ಅನುದಾನ ಕೊಟ್ಟಿದೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆಗೆ ಇವತ್ತು ಬಾನಂಡ ಪೃಥ್ವಿಯವರಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಸಾಕಷ್ಟು ಸಾಮಾಜಿಕ ಕ್ಷೇತ್ರದಲ್ಲಿ ಇವರು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅಖಿಲ ಅಮ್ಮಕೊಡವ ಸಮಾಜದ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡು ಅದರಲ್ಲೂ ಕೂಡ ಕಾರ್ಯನಿರ್ವಹಿಸ್ತಿದ್ದಾರೆ. ಬಾನಂಡ ಕುಟುಂಬದಲ್ಲಿ ಈ ಬಾರಿ ಒಂದು ದಾಖಲೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಕ್ರೀಡೋತ್ಸವದಲ್ಲಿ. 2ನೇ ಬಾರಿಗೆ ಕಳೆದ 11 ವರ್ಷದ ಹಿಂದೆ ಆರಂಭ ಆದಂಥ ಕ್ರೀಡೋತ್ಸವ ಈ 2ನೇ ಬಾರಿಗೆ ಬಾನಂಡ ಆತಿಥ್ಯನ ವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಈ ಬಾರಿಯ ಕ್ರೀಡೋತ್ಸವವನ್ನು ಮುಗಿಸಿದೆ. ಅವ್ರ ಜೊತೆಗೆ ನಾವೊಂದು ಕೆಲವು ವಿಷಯಗಳನ್ನ ಹಂಚ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಾವು ಒಂದು ದಾಖಲೆ ಮಾಡಿದ್ರಿ ಕೊಡಗಿನಲ್ಲಿ. ಅಮ್ಮಕೊಡವ ಸಮಾಜದಿಂದ ಆರಂಭ ಆದಂಥ ಒಂದು 11 ವರ್ಷದ ಹಿಂದಿನ ಕಾರ್ಯಕ್ರಮ ಇವತ್ತು ಕ್ರೀಡೋತ್ಸವದಲ್ಲಿ ಅತ್ಯಂತ ಸಂಭ್ರಮದಿಂದ ಎಂಡ್ ಮಾಡಿದ್ರಿ. ಸರ್, ಎಷ್ಟು ಒಂದು ಖುಷಿ ಇದೆ ಸರ್ ತಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ. ಸರ್, ನಾವು ಬಾನಂಡ ಕುಟುಂಬಸ್ಥರು ಸುಮಾರು 104 ಜನಸಂಖ್ಯೆ ಇದೆ. ಒಟ್ಟು ಜನಸಂಖ್ಯೆ ಬಾನಂಡ ಕುಟುಂಬಸ್ಥರ 40 ವಲೆ. ಒಂದು ಕುಟುಂಬದಲ್ಲಿ 4 ಜನರು 5 ಜನರು ಇದ್ದಾರೆ. ಹಾಗೆ ವಲೆಯಾಗಿ ಒಂದು 40 ಜನರು ಇದ್ದಾರೆ. ಬೆಂಗಳೂರಲ್ಲಿಯೂ ವಾಸ ಇದ್ದಾರೆ. ಆಮೇಲೆ ಅಮೇರಿಕಾದಲ್ಲೂ ವಾಸ ಇದ್ದಾರೆ ನಮ್ಮವರು. ಆಮೇಲೆ ದುಬೈಯಲ್ಲಿದ್ದಾರೆ. ಆಮೇಲೆ ಮಾಯಮುಡಿ ಮತ್ತು ಕಾರೆಕಾಡು ಜೋಡುಪಟ್ಟಿ ಇಲ್ಲಿ ನಮ್ಮ ಕುಟುಂಬದವರು ವಾಸ ಇದ್ದಾರೆ. ಬಾನಂಡ ಕುಟುಂಬದ ಐನು ಮನೆ ದನುಗಾಲ ಗ್ರಾಮದಲ್ಲಿ ಇದೆ. ಭಾಳ ಹಳೆಯ ಐನು ಮನೆ. 1956ನೇ ಇಸ್ವಿಯಲ್ಲಿ ನಮ್ಮದು ಐನು ಮನೆ ಸ್ಥಾಪನೆ ಆಗಿದೆ. ಈ ಬಾರಿ ತಾವು ಕಳೆದ 11 ವರ್ಷದ ಹಿಂದೆ ಎಲ್ಲ ಜನಾಂಗ ಪ್ರಯತ್ನ ಮಾಡಿದ್ರಿ. ಹೌದೌದು. ನಾವು ಆರಂಭ 2014ನೇ ಇಸ್ವಿಯಲ್ಲಿ ಅಮ್ಮಕಡವ ಸಮಾಜದ ವತಿಯಿಂದ, ಆಗ ನಾನು ಅಖಿಲ ಅಮ್ಮಕಡವ ಸಮಾಜದ ಅಧ್ಯಕ್ಷನಾಗಿದ್ದೆ. ಆಗ ವಹಿಸ್ಕೊಂಡಾದಮೇಲೆ ನಾವು ನಮ್ಮ ಕಮಿಟಿ ಸದಸ್ಯರೆಲ್ಲ ಸೇರಿ ಒಂದು ತೀರ್ಮಾನವನ್ನು ತಗೊಂಡು ನಾವು ಸಹ ಒಂದು ಕ್ರೀಡೆಯನ್ನು ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಎಲ್ಲ ನಮ್ಮ ಜನಾಂಗದವ್ರನ್ನ ಒಂದು ಒಗ್ಗೂಡಿಸುವಿಕೆಗೆ ಪ್ರಯತ್ನ ಮಾಡುವ ಅಂತ ಹೇಳ್ಕೊಂಡು 2014ನೇ ಇಸ್ವಿಯಲ್ಲಿ ನಾವು ಮೇ ತಿಂಗಳ 1, 2, 3 ದಿನ ಆತೂರು ಶಾಲೆಯಲ್ಲಿ ಪ್ರಾರಂಭವನ್ನು ಮಾಡಿದ್ವಿ. ಆಗ ಎಲ್ಲ ಕುಟುಂಬಸ್ಥರು, ನಮ್ಮ ಅಮ್ಮಕೊಡವ ಸಮಾಜದ ಏನು 32 ಕುಟುಂಬಗಳಿದೆ ನಮ್ಮಲ್ಲಿ. ಅದರಲ್ಲಿ ಒಂದು 4-5 ಕುಟುಂಬದಲ್ಲಿ 4 ಜನರು ಇದ್ದಾರೆ. ಒಂದು 2 ಕುಟುಂಬದಲ್ಲಿ 2 ಜನರು ಇದ್ದಾರೆ. ಇವತ್ತು ಕುಮ್ಮಚಮ್ಮಂಡ ಅಂತ ಇದೆ ಇಲ್ಲಿ ತಿತಿಮೆತ್ತಿ ಭದ್ರಗೊಳ್ಳದಲ್ಲಿ, ಅವರೆಲ್ಲ 4 ಜನರು ಇರೋದು. ಆಗ ಅವರೆಲ್ಲ ಎಲ್ಲ ಕುಟುಂಬದವರು ನಮ್ಮೊಟ್ಟಿಗೆ ಸೇರಿ ಒಳ್ಳೆ ಪ್ರಯತ್ನ. ನಮ್ಮದೊಂದು 4,500 ಜನಸಂಖ್ಯೆ ಇದೆ ಅಮ್ಮಕೊಡವ ಇಲ್ಲಿ ಬೆಂಗಳೂರು. ನಾವೊಂದು ಸರ್ವೆಯನ್ನು ಮಾಡಿದ್ವಿ ಸಮಾಜದ ವತಿಯಿಂದ. ಒಂದು ಸರ್ವೆಯನ್ನು ಮಾಡಿ ಒಂದು 4,500 ಜನಸಂಖ್ಯೆ ಇದೆ ನಮ್ಮಲ್ಲಿ. ಆಯಿತು. ಅದು ಆರಂಭವಾಗಿ ಎಲ್ಲ ಜನರು ಒಂದು ಒಗ್ಗೂಡಿ ಅವತ್ತು ಒಳ್ಳೆಯ ಯಶಸ್ವಿಯನ್ನು ಕಂಡಿದ್ವಿ. ತದನಂತರ ಫ್ಯಾಮಿಲಿಯವರು ಪ್ರಾರಂಭವನ್ನು ಮಾಡಿದರು. ಪುತ್ತ ಮನೆಯವರು, ಮನ್ನಕ್ಕ ಮನೆಯವರು, ಎಮ್ಮಚ್ಚಿ ಮನೆಯವರು, ಕೊಂಡಿಂಜಮ್ಮನವರು, ಅಮ್ಮತ್ತಿರವರು, ಇದೇ ರೀತಿ ಸರಾಗವಾಗಿ ನಡೀತಾ ಬಂತು. ಆಮೇಲೆ ಬಾನಂಡ ಕುಟುಂಬಸ್ಥರು 2018ನೇ ಇಸ್ವಿಯಲ್ಲಿ ನಾವು ಪುನಃ ಕ್ರಿಕೆಟ್ ಮ್ಯಾಚನ್ನು ನಾವು ಒಪ್ಕೊಂಡು, ಆಗ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ. ಆಗಲಿ ಅಂತೇಳಿ ಆಗಲೂ ಆತಿಥ್ಯವನ್ನು ವಹಿಸಿ ಅದು ಯಶಸ್ವಿಯನ್ನು ಕಂಡಿದ್ದೀವಿ. ಆಗ ನಮ್ಮ ಸರ್ಕಾರಿ ಶಾಲಾ ಮೈದಾನ ಮಾಯಮುಡಿ ಶಾಲೆಯಲ್ಲಿ ನಾವು ಮಾಡಿದ್ದು. ಗ್ರೌಂಡ್ ಸ್ವಲ್ಪ ಚಿಕ್ಕದಾಗಿತ್ತು. ನಾನು ಆಗ ನನ್ನೊಟ್ಟಿಗೆ ಸಿ.ಕೆ. ಬೋಪಣ್ಣ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಅವರು 1 ಲಕ್ಷ ಅನುದಾನವನ್ನು ಕೊಟ್ಟರು. ನಾನು 1 ಲಕ್ಷ ಅನುದಾನವನ್ನು ಹಾಕಿ ಈ ಗ್ರೌಂಡನ್ನು ನಮ್ಮ ಬಾನಂಡ ಫ್ಯಾಮಿಲಿ ಮ್ಯಾಚಿಗೆ ಅಂತ ರೆಡಿ ಮಾಡಿದ್ವಿ. ಅದು ಆಗಲೇ ಅಗಲೀಕರಣ ಆಗಿದ್ದು ಶಾಲಾ ಮೈದಾನ. ಅಲ್ಲಿಂದ ಹಾಗೂ ಭಾಳ ಯಶಸ್ವಿಯಾಗಿ ನಾವು ಕಂಡಿದ್ವಿ. ಆಮೇಲೆ ದಿನೇಶ್ ಗುಂಡ್ರು ಅವರು ನಮಗೆ ಉಸ್ತುವಾರಿ ಸಚಿವರಾಗಿದ್ದರು. 2018ನೇ ಇಸ್ವಿಯಲ್ಲಿ ಕೊಡಗು ಉಸ್ತುವಾರಿ ಸಚಿವರಾಗಿದ್ದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಿದ್ದು.
ಆಮೇಲೆ ದಿನೇಶ್ ಗುಂಡೂರಾವ್ ಸರ್ಗೆ ನಾನೊಂದು ನಮ್ಮ ಸಮಾಜದ ವತಿಯಿಂದ ಒಂದು ಮನವಿಯನ್ನು ಸಲ್ಲಿಸಿ 1-2 ವಾರದಲ್ಲಿ ನನ್ನನ್ನು CM ಅನ್ನು ಭೇಟಿ ಮಾಡಿಸಿ CM ಅವರು ನಮ್ಮ ಪತ್ರಕ್ಕೆ ಒಂದು ಉಸ್ತುವಾರಿ ಶಿಫಾರಸು ಮಾಡಿ ಆಗ 5 ಲಕ್ಷ ನಮಗೆ ಬಿಡುಗಡೆ ಆಯಿತು. 2019 ಇಸ್ವಿಯಲ್ಲಿ ಸರ್ಕಾರದಿಂದ ಮೊದಲ ಬಾರಿಗೆ ಯಾರಿಗೂ ಸಿಗ್ತಿತ್ತಿಲ್ಲ, ನಮಗೆ ಸಿಕ್ತು. ಅದು ಭಾಳ ಯಶಸ್ವಿ ಆಯಿತು. ಆಮೇಲೆ ನಾವು ಯಾರೆಲ್ಲ ಕುಟುಂಬಸ್ಥರು ನಮ್ಮಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜನೆ ಮಾಡ್ತಾಯಿದ್ರು ಅವರಿಗೆ ಸಮಾಜದ ವತಿಯಿಂದ ಒಂದು 50,000 ರೂಪಾಯಿಯನ್ನು ಕೊಡ್ತಾಯಿದ್ರು. ಸಮಾಜದ ವತಿಯಿಂದ ಯಾರೇ ಬರಲಿ ನಿಮ್ಮ ಸಮಾಜದ ವತಿಯಿಂದ 50,000 ಕೊಡ್ತಾ ಇದ್ದು ಯಾರು ನಡೆಸೋರಿಗೆ. ಆ ರೀತಿ ಸಮಾಜದಿಂದ ಒಂದು ಸಹಕಾರವನ್ನು ಬಾಕಿ ಎಲ್ಲ ನಿಮ್ಮ ಕುಟುಂಬಸ್ಥರೇ ಬರೆಸಿ ಮಾಡ್ತೀವಿ. ಹಿಂಬಾಯಕ್ಕೆ ಸುಮಾರು 8-9 ಲಕ್ಷ ಖರ್ಚಾಗ್ತದೆ. ದೊಡ್ಡ ಖರ್ಚು ಊಟದ ವ್ಯವಸ್ಥೆ. 3 ದಿನ ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ. ಬೆಳಿಗ್ಗೆ ಒಂದು ಉಪಹಾರವನ್ನು ವ್ಯವಸ್ಥೆಯನ್ನು ಮಾಡ್ತೀವಿ. ಸಂಜೆ 4 ಗಂಟೆಗೆ ಒಂದು ಕಾಫಿ ತಿಂಡಿಯನ್ನು ವ್ಯವಸ್ಥೆಯನ್ನು ಮಾಡ್ತೀವಿ. ಯಾಕಂತ ಅದು ಮಾಡೋದಂತ ಹೇಳಿದ್ರೆ ನಮ್ಮಲ್ಲಿ ಕೆಲವರು ಹೋಟೆಲ್ಗಳಲ್ಲಿ ಹೋಗಿ ಊಟ ಮಾಡ್ತಾರೆ. ನಾವು ಸಸ್ಯಾಹಾರಿಗಳಾದ್ರಿಂದ ಅಲ್ಲೇ ತಯಾರು ಮಾಡಿ ಸುಮಾರು ಜನರು ಹೊರಗಡೆ ಊಟಕ್ಕೆ ವಯಸ್ಸಾದವರು ಎಲ್ಲ ಇರ್ತಾರೆ ಅಂತ ಹೇಳ್ಕೊಂಡು ನಾವು ಮಧ್ಯಾಹ್ನದ ಪೂರ್ಣ ಪ್ರಮಾಣದಲ್ಲಿ ಇಲ್ಲೇ ಮಾಡ್ತೀವಿ. ಒಂದು 2,000 ಜನರಿಗೆ ಆಗುವಷ್ಟು ಅಡಿಗೆಯನ್ನು ಮಾಡ್ತೀವಿ. ಸರ್, ಈ ಬಾರಿ 12ನೇ ವರ್ಷ ಎಷ್ಟು ಸುಂದರವಾಗಿ ಮೂಡಿ ಬಂತು. ಈ ಬಾರಿ ಕಳೆದ ಬಾರಿ ಕೊಂಡಿಂಜಮ್ಮನ ಒಕ್ಕದವರು ನಡೆಸಿದ್ರು 2 ದಿನ ಕಾಲ ಆತುರ್ ಶಾಲಾ ಮೈದಾನದಲ್ಲಿ. ಆಗ ನಾವು ಅಖಿಲ ಅಮ್ಮಕೊಡೋ ಸಮಾಜನೇ ನಡೆಸುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಅಷ್ಟೊತ್ತಿಗೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ನಮ್ಮ ಯಂಗ್ಸ್ಟರ್ ಮಕ್ಕಳು ಬಂದು ಪ್ರತಿಯೊಂದು ನಾವೇ ನಡೆಸ್ಬಿಡೋ ಇದೊಂದು ಬಾರಿ ನಿಮ್ದೊಂದು ಸಹಕಾರ ಬೇಕಂತ ಹೇಳಿ ಅಲ್ಲೇ ಮುಂದೆ ಬಂದು ನಿಂತರು. ಯಾರು ಎದುರುವಂಗಿಲ್ಲ ಮಾಡುವ ಅಂತ ಹೇಳಿ. ತದನಂತರ ನಾನು ವಹಿಸ್ಕೊಂಡು ಆಮೇಲೆ ನಮ್ಮ ಹಿರಿಯರನ್ನೆಲ್ಲ ಒಂದು ಸಭೆಯನ್ನು ನಡೆಸಿ ಎಲ್ಲ ಕುಟುಂಬದ ಎಲ್ಲ ಸದಸ್ಯರು ನಮಗೆ ಪ್ರೋತ್ಸಾಹನ ನೀಡಿದ್ದಾರೆ. ಹಾಗಾಗಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಸರ್, ಈ ಕ್ಷೇತ್ರ ಶಾಸಕರೊಟ್ಟಿಗೆ ಭಾರಿ ಆತ್ಮೀಯತೆ ಇದೆ ಸರ್. ನಿಮಗೆ ಸರ್ಕಾರದ ವತಿಯಿಂದ ಒಂದು ವಿಶೇಷ ಅನುದಾನ ಕೂಡ ಬಂದಿದೆ. ಕ್ಷೇತ್ರ ಶಾಸಕರು ಆಯ್ಕೆಯಾಗಿ 6 ತಿಂಗಳಲ್ಲಿ ನಾನು ಒಂದು ಮನವಿಯನ್ನು ಸಲ್ಲಿಸಿದೆ. ನಮ್ಮದು ಹೀಗೆ ಕ್ರೀಡಾಕೂಟ ನಡೀತಾ ಇದೆ, ವರ್ಷ ಪ್ರತಿ ನಾನು ನಿಮಗೊಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ. ತದನಂತರ 5 ಲಕ್ಷ ಕೊಟ್ಟರು. ಶಾಸಕರಾಗಿ ಅವರು ಆಯ್ಕೆಯಾಗಿ 7 ತಿಂಗಳೊಳಗೆ ನಮಗೆ ಒಂದು 5 ಲಕ್ಷ ಅನುದಾನವನ್ನು ಕ್ರೀಡಾ ಕ್ಷೇತ್ರಕ್ಕೆ ಕೊಟ್ಟರು. ನಾನು ಅದನ್ನ ಏನು ಮಾಡಿದೆ ಅಂತ ಹೇಳಿದ್ರೆ, ಈ ಅನುದಾನವನ್ನು ನಮ್ಮ ಸಮಾಜ ಅಭಿವೃದ್ಧಿಗೋಸ್ಕರ ಹಣವನ್ನು ಮೀಸಲಾಗಿ ಇಟ್ಟೆ. ಯಾವುದೇ ಕುಟುಂಬಸ್ಥರಿಗೆ ನಾವು ಕೊಡೋದಿಲ್ಲ, ನಮ್ಮದು ಸಮಾಜ ಸ್ವಲ್ಪ ಅಭಿವೃದ್ಧಿ ಆಗಲಿ ಅಂತ ಹೇಳುವ ನಿಟ್ಟಿನಲ್ಲಿ. ಆಮೇಲೆ ಪುನಃ ಈ ವರ್ಷವೂ ಶಾಸಕರು ಅವರ ವಿಶೇಷ ಪ್ರಯತ್ನದಿಂದ 20 ಲಕ್ಷ ಅನುದಾನ ಬಂದಿದೆ. ಒಟ್ಟು ಅವರು ಶಾಸಕರಾಗಿ ಬಂದ ಮೇಲೆ 25 ಲಕ್ಷ ಅನುದಾನ ಕೊಟ್ಟಿದ್ದಾರೆ ನಮ್ಮ ಸಮಾಜಕ್ಕೆ ಅಂತ ಅಮ್ಮಕೊಡ ಸಮಾಜಕ್ಕೆ. ನಾವು ನಮ್ಮ ಕ್ರಿಕೆಟ್ ಮ್ಯಾಚಿಗೆ ಯಾವ ಅನುದಾನವನ್ನು ಬಳಸಲಿಲ್ಲ. ಸಮಾಜಕ್ಕಾಗಿ ಮೀಸಲನ್ನು ಇಟ್ಟಿದ್ದೇವೆ. ಸರ್, ಈಗ ಜನರ ನೀವು ಬರೀ ಅಮ್ಮ ಕೊಡುವ ಸಮಾಜ ಅಲ್ಲದೆ ಬೇರೆ ಬೇರೆ ಸಮುದಾಯದ ನಾಯಕರುಗಳು ನಿಮಗೆ ಒಡನಾಟ ಸಹಕಾರಗಳು ಅದು ಯಾವ ರೀತಿ ಬಂತು? ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾದ್ಮೇಲೆ ನನ್ನ ಗುರು ಅರುಣ್ಮಚ್ಚಯ್ಯನವರೇ ನನ್ನ ಬೆಳೆಸಿದರು. ಪ್ರಥಮವಾಗಿ 2008ನೇ ಇಸ್ವಿಯಲ್ಲಿ ನಾನು ಗ್ರಾಮ ಪಂಚಾಯತ್ ಸದಸ್ಯನಾದೆ. ತದನಂತರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾದೆ. ತದನಂತರ ತಿತಿಮತಿ ಜಿಲ್ಲಾ ಪಂಚಾಯತಿ BCMA ಕ್ಯಾಟಗರಿ A ಬಂತು, 2A. ಆಗ ಅರುಣ್ಮಚ್ಚಯ್ಯನವರು, ಟಾಟಮಣ್ಣಪ್ಪನವರು, ಇಲ್ಲಿ ಎಲ್ಲ ಸ್ಥಳೀಯ ಊರಿನವರೆಲ್ಲನ ನಮ್ಮನ್ನು ಆಯ್ಕೆ ಮಾಡಿದ್ರು. ನಾನು ಕಾಂಗ್ರೆಸ್ ಪಕ್ಷ ಆದರೂ ಬೇರೆ ಪಕ್ಷಗಳ ಒಡನಾಟವಾಗಿ ನನಗೆ ಸಪೋರ್ಟನ್ನು ಮಾಡಿದರು. ಆಮೇಲೆ ಅರುಣ್ಮಚ್ಚಯ್ಯನವರಿಗೂ ಸಹ ಒತ್ತಡವನ್ನು ಹಾಕಿದ್ದಾರೆ ಭಾಳಷ್ಟು ಜನರು. ಪ್ರತಿಯವರಿಗೆ ಟಿಕೆಟ್ ಕೊಡಬೇಕಂತ ಹೇಳ್ಕೊಂಡು. ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಸಿಕ್ಕೋದು ಅಸಾಧ್ಯ. ಅರುಣ್ಮಚ್ಚಯ್ಯನವರೇ ಎಲ್ಲ ನಿಂತು ನನಗೆ ಟಿಕೆಟನ್ನು ಕೊಡಿಸಿ ನನ್ನನ್ನು ಗೆಲ್ಲಿಸಿ ವಿಜೇತರಾಗಿ ಜಿಲ್ಲಾ ಪಂಚಾಯತಿ ಕಳಿಸಿದ್ರು. ತದನಂತರ ಎಲ್ಲ ಜನಾಂಗದವರೊಟ್ಟಿಗೆ ನಾನು ಇವತ್ತು ಒಡನಾಟ ಚೆನ್ನಾಗಿದೆ. ಎಲ್ಲ ಸಮಾಜ ಬಾಂಧವರೊಟ್ಟಿಗೆ ಒಡನಾಟವು ಚೆನ್ನಾಗಿದೆ. ಎಲ್ಲರೊಟ್ಟಿಗೆ ಆತ್ಮೀಯತೆಯಿಂದ ಇದ್ದೇನೆ. ಅವ್ರದ್ದು ಯಾವುದೆಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯನಾದ್ಮೇಲೆ ನಂದು ಕಾರ್ಯಗಳು ಏನೇನು ಕೆಲಸ ಕಾರ್ಯಗಳು ಮಾಡಬೇಕು ಅದನ್ನು ಜನರಿಗೆ ಎಲ್ಲ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದೇನೆ. ಬಾಳಲಿ ಇರ್ಬೋದು, ತಿತಿಮತಿ ಇರ್ಬೋದು, ಕಾನೂರು ಪಂಚಾಯತಿ ಇರ್ಬೋದು, ಎಲ್ಲಲ್ಲಿ ರಸ್ತೆಗಳ ಅಭಿವೃದ್ಧಿ. ಆಮೇಲೆ ಶಾಸಕರಾಗಿ ಬಂದ ಮೇಲೆ ನಮಗೆ ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಇವತ್ತು ಅಚ್ಚುಕಟ್ಟು ಇವತ್ತು ಎಲ್ಲೂ ಕಾಣ್ತದೆ. ತಿತಿಮತಿಯಿಂದ ನಾವು ಕುಟ್ಟ ಗಂಟ ನಮ್ಮ ರಸ್ತೆಗಳು ನೋಡಿದ್ರೆ ಹೇಳ್ಬೋದು.
ತಿತಿಮೆತಿಯಿಂದ ಅಲ್ಲಿಂದ ಕೋಣಕಟ್ಟೆಯಿಂದ ಬಾಳಲೆಯಿಂದ ಪುಟ್ಟಗಂಟ ರಸ್ತೆ ಅಚ್ಚುಕಟ್ಟಾಗಿದೆ. 5 ಕೋಟಿ ಅನುದಾನವನ್ನು ಕಾನೂರು ಪಂಚಾಯತಿಗೆ ಮೀಸಲಿಟ್ಟಿದ್ದಾರೆ. ಪುನಃ ಮೇನ್ ರಸ್ತೆಗಳು, ಆಮೇಲೆ ಗ್ರಾಮೀಣ ರಸ್ತೆಗಳು ಎಲ್ಲವೂ ಅಭಿವೃದ್ಧಿ ಆಗ್ತಾ ಇದೆ. ಸರ್, ಈಗ 12 ವರ್ಷ ಯಶಸ್ವಿಯಾಗಿ ಮುಗಿಸ್ತೀರಿ. ನಿಮ್ಮ ದಾನಿಗಳಿಗಾಗಲಿ ನಿಮ್ಮ ಕುಟುಂಬಸ್ಥರಿಗಾಗಲಿ ಕೊಡಗು ಧ್ವನಿ ಮೂಲಕ ಏನು ಹೇಳ್ತೀರಿ? ಬಾನಂಡ ಕಪ್ ನಮ್ಮ ಕುಟುಂಬಸ್ಥರು, ನಮ್ಮ ಹಿರಿಯರು ಬಾನಂಡ ರಮೇಶ್ ಅವರನ್ನು ನಾವು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ವಿ. ನಮ್ಮ ಕುಟುಂಬದಲ್ಲಿ ಅವರೇ ಹಿರಿಯರು, ನನ್ನ ತಂದೆಯೂ ಸಹ ಇದ್ದರು. ನಾವೆಲ್ಲ ಒಕ್ಕಲಿನಿಂದ ಅವರನ್ನು ಒಂದು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರು ನೇತೃತ್ವವನ್ನು ವಹಿಸ್ಕೊಂಡ್ರು. ಎಲ್ಲ ಕುಟುಂಬದ ಸದಸ್ಯರನ್ನೆಲ್ಲ ಒಂದುಗೂಡಿಸಿ, ಆಮೇಲೆ ಸುನೀತ್ ಬಾನಂಡ ವಾಲ್ವೋ ಇಂಡಿಯಾದಲ್ಲಿ ಅವರು ಒಳ್ಳೆ ಮ್ಯಾನೇಜರ್ ಆಗಿ ದೊಡ್ಡ ಪೋಸ್ಟಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಸುನೀತ್ ಅಂತ ಅವರು ಸಹ ಒಂದು ಮುಂದೆ ನಿಂತು ನನ್ನೊಟ್ಟಿಗೆ ಸಹಕಾರ ನೀಡಿದರು. ನಮ್ಮ ಕುಟುಂಬಸ್ಥರು ಎಲ್ಲರೂ ಅವರ ಕೈಯಿಂದ ಎಷ್ಟೆಷ್ಟು ಸಾಧ್ಯನೋ ಅಷ್ಟು ನಮಗೆ ಹಣ ಸಹಾಯವನ್ನು ಮಾಡಿದರು. ಆಮೇಲೆ ಸ್ವಲ್ಪ ನನ್ನ ಹಿತೈಷಿಗಳು ಸಹ ಸಹಕಾರವನ್ನು ಕೊಟ್ಟಿದ್ದಾರೆ. ಆಮೇಲೆ ಮಾಜಿ ನಮ್ಮ ಅರುಣ್ ಮಾಚೇನವರು ಇದೇ ಊರಲ್ಲಿ ಆಗಿರೋದ್ರಿಂದ ಚೆನ್ನಾಗಿ ನಡೆಸಿ ಅಂತ ಹೇಳಿ ನಮಗೆ ಒಂದು ಇದನ್ನು ಸಹಕಾರವನ್ನು ನೀಡಿದರು. ಆಮೇಲೆ ನಮ್ಮ ಶಾಸಕರು ಚೆನ್ನಾಗಿ ನಡೆಸಬೇಕು ನೀನು ಅಂತ ಹೇಳಿ ಒಳ್ಳೆ ಅಚ್ಚುಕಟ್ಟಾಗಿ ಒಂದು 3 ದಿನ ಕಾಲ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಈ ಬಾರಿ ನಾವು ಟಾಸ್ ವಿಶೇಷವಾಗಿ ಸಿಲ್ವರ್ ಆ್ಯಂಡ್ ಗೋಲ್ಡ್ ಕಾಯಿನಲ್ಲಿ ಸುಮಾರು 1.5 ಲಕ್ಷ ಅದಕ್ಕೆ ವ್ಯಾಲ್ಯೂ ಇದೆ. ಆ ಕಾಯಿನಲ್ಲಿ ನಾವು ಟಾಸನ್ನು ಹಾಕಿದ್ವಿ. ಈಗ ಮುಂದೆ ಬರೋ ಮ್ಯಾಚ್ಗೆಲ್ಲ ಆ ಕಾಯಿನ ಯೂಸ್ ಮಾಡಿ ಆ ಕಾಯಿನ ನೋಡೋಣ. ಅವ್ರು ಕೇಳಿದ್ರೆ ಯಾವ ಕುಟುಂಬಸ್ಥರು ಕೇಳಿದ್ರೆ ನಾನು ಅವ್ರಿಗೆ ಕೊಡ್ತೇನೆ. ಸರ್, ಕೊಡಗು ಧ್ವನಿ ಮೂಲಕ ಯಾರಿಗಾರು ಧನ್ಯವಾದ ಹೇಳ್ಬೇಕಂತ ಹೇಳ್ತೀವಿ? ಕೊಡಗು ಧ್ವನಿ ಮೂಲಕ ಪ್ರಪ್ರಥಮವಾಗಿ ನಾನು ಪತ್ರಕರ್ತ ಮಾಧ್ಯಮದವರಿಗೆ ನಾನು ಧನ್ಯವಾದವನ್ನು ಅರ್ಪಿಸಬೇಕಾಗಿದೆ. ಯಾಕಂದರೆ ಒಳ್ಳೆ ಪ್ರಚಾರವನ್ನು ಕೊಟ್ಟಿದ್ದೀರಿ ತಾವುಗಳು. ಎಲ್ಲ ಪತ್ರಿಕೆಯವರು, ಮಾಧ್ಯಮದವರು ನಮಗೆ ಒಳ್ಳೆ ಸಹಕಾರವನ್ನು ನೀಡಿದ್ದಾರೆ. ಈ ಮೊದಲು ನನ್ನ ಹೆಸರು ಇವತ್ತು ಬರಬೇಕಂತ ಹೇಳಿದ್ರೆ ಮಾಧ್ಯಮದವರು ಸಹ ನನಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟನ್ನು ಮಾಡಿದ್ದಾರೆ. ಅದರಿಂದ ಮಾಧ್ಯಮ ಇದ್ದರೆ ಎಲ್ಲರಿಗೆ ಜನತೆಗೆ ಅರಿವಿಕೆ ಬೇಕಲ್ಲ. ಅದರಿಂದ ಮಾಧ್ಯಮದವರಿಗೆ ನಾನು ಪ್ರಥಮವಾಗಿ ಧನ್ಯವಾದವನ್ನು ತಿಳಿಸಬೇಕಾದ್ರೆ, ಸ್ಥಳೀಯ ಶಾಸಕರಿಗೆ, ಆಮೇಲೆ ಅರುಣ್ ಮಚ್ಚೇನವರಿಗೆ, ಧರ್ಮದೇವತಪ್ಪನವರಿಗೆ, ಟಾಟು ಮಂಡಪ್ಪನವರಿಗೆ ನಾನು ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸಬೇಕಾಗ್ತದೆ. ತದನಂತರ ನಾನು ನಮ್ಮ ಕುಟುಂಬದ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ನಮ್ಮ ಕುಟುಂಬದ ಹಿರಿಯರಿಗೆ ನಾನು ಕೊಡಗು ಧ್ವನಿ ಮೂಲಕ ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕಾದ. ಅಚ್ಚುಕಟ್ಟಾಗಿ ಸುಮಾರು 9 ಲಕ್ಷದಷ್ಟು ವೆಚ್ಚ ಮಾಡಿದ್ದೀವಿ ನಾವು. 3 ದಿನ ಕಾಲ ಒಳ್ಳೆ ಸುಸಜ್ಜಿತವಾದ ಊಟದ ವ್ಯವಸ್ಥೆ, ಬೆಳಿಗ್ಗೆ ನಾವು ಉಪಹಾರದ ವ್ಯವಸ್ಥೆ, ಆಮೇಲೆ ಈ ಬಾರಿ ಇನ್ನೊಂದು ವಿಶೇಷತೆಯನ್ನು ಕೊಟ್ಟಿದ್ದೀವಿ. ಆಡಿದವರು ಥರ್ಡ್ ಪ್ಲೇಸ್ ಅವರಿಗೂ ಒಂದು ವಿಶೇಷವಾದ ಬಹುಮಾನವನ್ನು ಅವ್ರನ್ನ ದೂರದಿಂದ ಬರ್ತಾರಲ್ಲ ಅವ್ರನ್ನ ಹಾಗೆ ಕಳಿಸ್ಬಾರ್ದು ಅಂತ ಹೇಳುವ ಉದ್ದೇಶವನ್ನು ಇಟ್ಕೊಂಡು ಅವರಿಗೂ ಥರ್ಡ್ ಪ್ಲೇಸಿಗೂ ಒಂದು ಬಹುಮಾನವನ್ನು ಕೊಟ್ಟಿದ್ದೇವೆ. ಪ್ರಿಯ ವೀಕ್ಷಕರೇ, ಬಾನಂಡ ಕ್ರಿಕೆಟ್ ಟೂರ್ನಮೆಂಟ್ ಮಾಯಿಮೋಡಿಯಲ್ಲಿ ಅತ್ಯಂತ ಸಂಭ್ರಮದಿಂದ ಮುಕ್ತಾಯವಾಗಿದೆ. ಈ ಮುಕ್ತಾಯದ ಅವಧಿಯಲ್ಲಿ ಕೊಡಗು ಧ್ವನಿಯೊಂದಿಗೆ ಎಲ್ಲ ವಿಚಾರಗಳನ್ನು, ಬಾನಂಡ ಕುಟುಂಬದ ಬೆಳವಣಿಗೆ, ಕ್ರೀಡಾಸ್ತಕ್ಕೆ ಜನರ ಸಹಕಾರ ಎಲ್ಲ ಕುರಿತು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಹಲವು ವಿಚಾರಗಳನ್ನು. ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.